ಹೇಳ್ಕೊಡಿ ಬರ್ತೀಯಮ್ಮ ಹೋಗಲ್ಲಿ ಡಾಕ್ಟ್ರ್ ತೋರಿಸ್ಕೊಂಡು ಇಂಜೆಕ್ಷನ್ ಕೊಡ್ಸ್ಕೊಂಬರ್ತೀನಿ ಗೈಸ್. ಇವಾಗ ಹೋಗ್ತಾ ಇರೋದು ಈಗ ನನ್ನ ಮುಖ ನೋಡ್ಕೊಳಕ್ಕೂ ನನಗೆ ನನ್ನ ಬ್ಲಾಗ್ನಲ್ಲಿ ಹುಷಾರಿಲ್ಲ ಸುಮ್ಮನೆ ನಿನಗೆ ಇಲ್ಲಿ ಖುಷಿ ನೋಡಿ ಗೈಸ್ ನನ್ನ ಒಂದು ಮಾರ್ನಿಂಗ್ ಯಾವ ಥರ ಇರುತ್ತೆ ಟೈಮ್ ಥರ ಆಗಿದೆ ಗೈಸ್. ಇವತ್ತು ಖುಷಿ ಹಂಗಿಂದ ಡ್ರಾಪ್ ಮಾಡಿಬಿಟ್ಟು ಜಿಮ್ಮಿಗೆ ಹೋಗ್ತಾರೆ, ನಾನು ಕಾಲೇಜ್ ಬಸ್ಗೆ ಹೋಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್ಸ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬರೀ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಏನೋ ಇವತ್ತು ಡೇ ಪ್ಲ್ಯಾನಿಂಗ್ ಏನಿಲ್ಲ, ಬಟ್ ಅದರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬಟ್ ಇವತ್ತು ಇನ್ವಿಜಿಲೇಷನ್ ಡ್ಯೂಟಿ ಇದೆ. ನೋಡಿ ಇಲ್ಲಿ ನಮ್ಮ ಮೇಡಮ್ ಬಂದಿದ್ದಾರೆ. ಪ್ರಜ್ಞಾ, ಗುಡ್ ಮಾರ್ನಿಂಗ್. ಓಕೆ ಗೈಸ್, ಏನು ಇವತ್ತು ಫುಲ್ ಮಿಂಚ್ತಾ ಇದ್ದಾರೆ ಪ್ರಜ್ಞಾ ಅವರು. ಎಲ್ಲೋ ಜೊತೆ ಫೆಲ್ಲೋ ಥರ ನೋಡಿ ಇವತ್ತು ಪ್ರಜ್ಞಾ ನಮ್ಮೆಲ್ಲರಿಗೂ ಇವತ್ತು ಇನ್ವಿಜಿಲೇಷನ್ ಡ್ಯೂಟಿ ಇದೆ ಗಾಯ್ಸ್. ಡ್ಯೂಟಿ ಎಲ್ಲ ಮುಗಿಸ್ಬೇಕು ಮತ್ತು ವ್ಯಾಲಿಡೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಮತ್ತು ನನ್ನದು ಏನು ಪ್ಲ್ಯಾನಿಂಗ್ ಏನಿಲ್ಲ, ಯಾವ ಥರ ರ್ಯಾಂಡಮ್ಮಾಗೆ ಯಾವ ಥರ ಆಗುತ್ತೆ ಅಂತ ಈ ನನ್ನ ಒಂದು ಬ್ಲಾಗ್ನಲ್ಲಿ ನೋಡ್ಬೋದು. ಓಕೆನಾ? ಹೇಳ್ಕೊಡಿ ನೋಡಿ ಗೈಸ್, ಅಲ್ಲಿ ನನ್ನ ಸ್ಟೂಡೆಂಟ್ಸ್ ರೆಕಾರ್ಡ್ಸ್ಗೆ ಸೀಲ್ ಆಗ್ತಾ ಇದ್ದಾರೆ ಇವರು. ಓಕೆನಾ? ನನ್ನ ವ್ಲಾಗ್ಸ್ ನೋಡ್ತೀರಾ ನೀವು? ಹೌದು ಮೇಡಮ್, ನೋಡ್ತೀವಿ. ತುಂಬ ಚೆನ್ನಾಗಿ ಮಾಡ್ತೀರಾ. ನಿಮ್ಮ ಹಸ್ಬೆಂಡ್ಗೆ ಚೆನ್ನಾಗಿ ಕಾಟ ಕೊಡ್ತೀರಾ. ಇನ್ನೂ ಕಾಟ ಕೊಡಿ, ಚೆನ್ನಾಗಿರಿ. ಹೌದಾ? ಥ್ಯಾಂಕ್ ಯು. ಏನು ಅನ್ಸುತ್ತೆ ನಾನು ವ್ಲಾಗ್ ನೋಡ್ಬಿಟ್ಟು? ಖುಷಿ ಆಗುತ್ತಾ? ಇಲ್ಲ ನೋಡಬೇಕು ಅನ್ಸುತ್ತಾ? ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡ್ತೀರಾ. ಹಾಂ, ಇನ್ನೇನಾದರೂ ಕಂಟೆಂಟ್ ಆ್ಯಡ್ ಮಾಡಬೇಕು ಅಂತ ಅನ್ಸುತ್ತಾ? ನನಗೇನು ಗೊತ್ತಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ಮಾಡಿ ಅಷ್ಟೇ. ಸ್ವಲ್ಪ ನೀವು ಮಿಸ್ ಮಾಡಲ್ವಾ? ನೋಡ್ತೀರಾ ನನ್ನ ಬ್ಲಾಗ್ಸ್ನ? ಮಿಸ್ ಮಾಡಲ್ಲ. ಆಯಿತು, ನಾನು ಕ್ವಶನ್ ಕೇಳಲ್ಲ. ಕೇಳಿ. ಈಗ ಇಷ್ಟು ನನ್ನ ಬ್ಲಾಗ್ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು? ರೀಲ್ಸು? ನೀವು ಟ್ರಿಪ್ ಹೋಗಿದ್ರಲ್ಲ ಅದು ಮೇಡಮ್. ಹೌದಾ? ಕುಶಾಲನಗರ, ಬೈಲ್ಕೊಪ್ಪ, ಗೋಲ್ಡನ್ ಟೆಂಪಲ್ ಎಲ್ಲ ಹೋಗಿದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಹಂಗಾರೆ ನೀವು ನನ್ನ ಬ್ಲಾಗ್ಸ್ ನೋಡ್ತೀರಾ ಅಂತ ಆಯಿತು. ಓಕೆ, ಆಯಿತು, ಥ್ಯಾಂಕ್ ಯು. ಬಾಯ್. ನೋಡಿ ಗೈಸ್, ಇವತ್ತು ನನ್ನ ಈ ಒಂದು ವ್ಲಾಗ್ನಲ್ಲಿ ಒಬ್ಬರು ಹೊಸೊಬ್ಬರು ನಿಮಗೆ ನಿಮ್ಮ ಹತ್ರ ಮಾತಾಡ್ಸಿದ್ದೀನಿ ಇವತ್ತು. ನನಗೂ ಖುಷಿ ಆಯಿತು. ಅವ್ರು ನನ್ನ ವ್ಲಾಗ್ ನೋಡ್ತಾರೆ ಅಂದರೆ ನನಗೆ ಗೊತ್ತಿರಲಿಲ್ಲ. ಖುಷಿ ಆಯಿತು. ಟ್ರಿಪ್ಪಿಂದ ವ್ಲಾಗ್ ಹೇಳ್ತೀನಿ. ನಾನು ಟ್ರಿಪ್ಪಿಗೆ ಹೋಗ್ಬಿಟ್ಟು 3 to 4 months ಆಯಿತು ಅಲ್ಲಿ ಆ ಸೈಡ್ ಹೋಗಿ. ಖುಷಿ ಆಯಿತು. ಅದು ಅವ್ರ ತಲೆನಲ್ಲಿ ಇದೆಯಲ್ವ, ಖುಷಿ ಆಯಿತು ಗೈಸ್. ಓಕೆ, ನನಗಿವಾಗ ಎಷ್ಟು ವರ್ಕ್ ಇದೆ ಅಂದರೆ ಇದಿಷ್ಟು ವ್ಯಾಲ್ಯೂಷನ್ ಮಾಡಬೇಕು. ಓಕೆನಾ? ನಾನು ವೆಕೇಷನ್ ತೊಗೊಳೋಕ್ಕೂ ಮುಂಚೆ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಈಸಿಯಾಗಿ ವೆಕೇಷನ್ ಲೀವ್ ತೊಗೋಬೋದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ, ಸುಮ್ಮನೆ ಪೆಂಡಿಂಗ್ ವರ್ಕ್ ಎಲ್ಲ ಇದ್ದರೆ ಅದು ಸರಿ ಹೋಗಲ್ಲ. ಸೊ ಹಂಗಾಗಿ ಇದಿಷ್ಟು ವ್ಯಾಲ್ಯೂಷನ್ ಮಾಡಬೇಕು. ಇನ್ನೂ 2 ಸಬ್ಜೆಕ್ಟ್ಸ್ ಇದೆ, ಅದನ್ನು ತೊಗೊಂಬಂದಿಲ್ಲ. ಇಲ್ಲಿ ತುಂಬ ಮಿಸ್ಸಿ ಆಗಿಬಿಡುತ್ತೆ, ನೀಟಾಗಿ ಮಾಡೋಕ್ಕಾಗಲ್ಲ ಅಂತ. ಸೊ ಇದಿಷ್ಟು ಮುಗಿಸಿ, ಮತ್ತು ಇದಿಷ್ಟು ಮುಗ್ಸೋಕ್ಕೇ ಬೇಕು ಟೈಮು. ಮಾರ್ಕ್ಸ್ ಎಂಟ್ರಿ ಎಲ್ಲ ಮಾಡಬೇಕು. ಸೊ ಎಲ್ಲ ನೋಡಬೇಕು. ನನ್ನ ಸ್ಟೂಡೆಂಟ್ಸ್ ಏನು ಬರ್ದಿದ್ದೀರಾ ಅಂತ ನೋಡಬೇಕು. ಈಗ ನಾನು ತಗೊಂಡು ಬಂದಿರೋದು ಡಿ ಸೆಕ್ಷನ್ ಸ್ಟೂಡೆಂಟ್ಸು. ನೋಡೋಣ ಇದು ಏನು ಬರ್ತಿದ್ದಾರೋ ನೋಡಬೇಕು. ನೋಡಿ ಓಕೆ, ಈಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ ಮತ್ತೆ ನನಗೆ ಕಾಫಿಗೆ ಹೋಗ್ತೀನಿ. ನಮ್ಮ ನಿವೇದಿತಾ ಮ್ಯಾಮ್ ಬರ್ತಾರೆ, ಅವ್ರು ಕ್ಲಾಸ್ಗೆ ಹೋಗಿದ್ದಾರೆ ಆ್ಯಕ್ಚುಲಿ. ಬರೋ ಅಷ್ಟರಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀನಿ. ಏನಂತ ಕಾಫಿ ಪಾರ್ಟ್ನರ್ ಬರ್ತಾರೆ, ಅಷ್ಟರಲ್ಲಿ ವ್ಯಾಲ್ಯೂಷನ್ ಸ್ವಲ್ಪ ಬೇಗ ಮುಗಿಸ್ಬೇಕು, ಕ್ಲಾಸಲ್ಲಿದ್ದರು ಅಂತ. ಫಸ್ಟ್ ಅವರ್ ಕ್ಲಾಸ್. ಅವರು ಕಾಫಿ ಪಾರ್ಟ್ನರ್ ಹೋಗಿ ಮಜ್ಜಿಗೆ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ನಾನು ಮಾತ್ರ ಕಾಫಿ. ಇವ್ರು ಯಾವಾಗಲೂ ಮಜ್ಜಿಗೆ, ಯಾಕೆ ಮಜ್ಜಿಗೆ ಕುಡಿಬೇಕಾ? ಸುಮ್ಮನೆ ಕುಡಿತೀನಿ. ಬೆಳಗ್ಗೆನೂ ಮಜ್ಜಿಗೆನೇ ಕುಡಿತಾರೆ, ಮಧ್ಯಾಹ್ನನೂ ಮಜ್ಜಿಗೆ ಕುಡಿತಾರೆ. ಕಾಫಿ ಜಾಸ್ತಿ ಕುಡಿಯೋದಿಲ್ಲ, ಹೀಟ್ ಆಗುತ್ತೆ. ನನ್ನ ಬಾಡಿ ಆ್ಯಕ್ಚುಲಿ ಹೀಟೇ, ಬಟ್ ಆದರೂ ನನಗೆ ಕಾಫಿನೇ ಇಷ್ಟ.
ಹೀಟಿಗೆ ಹೀಟೇ ಮದ್ದ ಅಂತ ಅದಕ್ಕೆ ಇವಾಗ ಜಸ್ಟ್ ನಾನು ಡಿಪಾರ್ಟ್ಮೆಂಟಿಂದ ಮನೆಗೆ ಬಂದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಖುಷಿ ಫುಲ್ಲು ಖುಷಿ ಫುಲ್ಲು ವರ್ಕಲ್ಲಿ ಫುಲ್ ಬಿಸಿ. ಫುಲ್ ವರ್ಕ್ ಮಾಡು 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 ಫುಲ್ ವರ್ಕು. ಏನು ಖುಷಿ ಅಷ್ಟೊಂದಿದೆಯಾ ವರ್ಕು ಹಿಂಗೆ? ಖುಷಿಗೂ ಹುಷಾರಿಲ್ಲ ಗೈಸ್ ಇವತ್ತು. ಅವಳಿಂದ ನನಗೆ ತಂದಿಟ್ಲು ಕೋಲ್ಡು, ಜ್ವರ, ಶೀತ, ಈ ಕೈ ಅಂತೂ ಬೆಂಕಿ. ನಿನಗೆ ನನ್ನ ಹತ್ರ ಬಾ 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 ಅನ್ನೋದು, ದೂರ ಹೋಗು ಹೋಗು ಹೋಗ್ತಾನೆ ಇಲ್ಲ. ಅಲ್ಲಿಂದನೇ ತಗೊಂಡಿರೋದು. ಬಂದು ಮೂಸ್ತಾ ಇರ್ತಾನೆ ಭಯ ಹತ್ರ. ಯಾಕೆ ಅಂದರೆ ನನಗೆ ಬೇಗ ಹೋಗ್ಲಿ ಅಂತ. ಗಾಯ್ಸ್ ನೋಡಿ, ಇಲ್ಲಿ ಬರೀ ಇಂಥದ್ದು ಮಾಡೋದು. ಓಕೆ, ನಾನು ಇವಾಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಖುಷಿ ಏನು ಮಾಡೋಣ ಇವತ್ತು? ಸ್ಪೆಷಲ್ ಗಾರ್ಲಿಕ್ ರೈಸ್ ಮಾಡಬೇಕು. ಮೂಗಲ್ಲಿ ಇರೋದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಪೆಪ್ಪರ್ ಎಲ್ಲ ಮೂಗಲ್ಲಿರೋ ಗಾರ್ಲಿಕ್ ಎಲ್ಲ ಹೊರಗೆ ಬರ್ಬೇಕಂತ. ಸುಸ್ತಾಗೋಗಿದೆ. ಗಾರ್ಲಿಕ್ ರೈಸ್ ಮಾಡ್ತೀವಿ ಇವತ್ತು ಗೈಸ್. ನನಗೆ ಒಂದೇ ಕ್ವಶನು, ನನ್ನ ಬ್ಲಾಗ್ನಲ್ಲಿ ಹುಷಾರಿಲ್ಲ ಸುಮ್ಮನೆ ನಿನಗೆ ಯಾಕೆ ಅಂತ ನನಗೆ ಬಿಸಿ ಬಿಸಿ ಇದಾಗ್ತಿದೆ. ಏನು ಅಂದರೆ ನನ್ನ ಬ್ಲಾಗ್ನಲ್ಲಿ ಕುಕ್ಕಿಂಗ್ ಬ್ಲಾಗ್ ಓಡೋದೇ ಇಲ್ಲ. ಬರೀ ಈ ಥರ ಡಿಪಾರ್ಟ್ಮೆಂಟ್ದು ಯೂಟ್ಯೂಬ್ ಆಲ್ಗರಿದಮ್ ಸೆಟ್ ಆಗ್ತಿದೆ. ನಿಮ್ದು ಜಾನರ್ ಬಂದು ಕುಕಿಂಗ್ ಅಲ್ಲ, ಡೈಲಿ ಅಪ್ಡೇಟ್ಸ್, ಡೈಲಿ ಬ್ಲಾಗ್. ಡೈಲಿ ಅಪ್ಡೇಟ್ಸ್ ಇದ್ದರೆ ಇಲ್ಲ ಏನಾದರೂ ಡೈಲಿ ಏನಾದ್ರು ಇರೋದು ನಾನು ಬಂದು ಬಾಡಿ ತೋರಿಸೋದು ಅಷ್ಟು ಆ ಥರ ಓಡುತ್ತೆ. ಆಮೇಲೆ ನಿಮ್ದು ಇದೊಂದು ಚಾಲೆಂಜಿಂಗ್ ವಿಡಿಯೋಸು ಆ ಥರದ್ದು ಜಾಸ್ತಿ ಓಡಲ್ಲ ಅಲ್ವಾ? ಆ ಥರ ಜಾಸ್ತಿ ರನ್ನೇ ಆಗ್ತಾಯಿಲ್ಲ. ಆಮೇಲೆ ಬರೀ ಈ ಥರ ಅಪ್ಡೇಟ್ಸ್ ಹಿಂಗೆ ಬಂದು ಹಿಂಗೆ ತೋರಿಸಿ ಹಿಂಗೆ ಹೋಗಿರ್ತೀನಿ. ಇಲ್ಲ ಅಂದರೆ ಏನೋ ಡಿಪಾರ್ಟ್ಮೆಂಟಲ್ಲಿ ಏನೋ ಇದು ಮಾಡ್ಕೊಂಬಂದಿರ್ತೀನಿ. ಆ ಥರದ್ದು ಮಾತ್ರ ಇದರಲ್ಲಿ ಓಡ್ತಾ ಇದೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಏನು ನಾನು ಎಗ್ ರೈಸ್ ಮಾಡಿದ್ದೀನಿ ನೋಡಿ ನನ್ನ ವ್ಲಾಗ್ನಲ್ಲಿ. ಎಗ್ ರೈಸ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿರೋ ಫುಡ್ಡೆಲ್ಲ ಮಾಡಿದ್ದೀವಲ್ವ. ಸಖತ್ತಾಗಿದೆ ಫುಡ್ಡು. ಆ ಥರದ್ದೇ ರನ್ ಆಗಿರಲ್ಲ ಜಾಸ್ತಿ ವೀಡಿಯೋಸು. ಓಕೆ, ನಿಮ್ಗೆ ಏನು ಇಷ್ಟನೋ ನೋಡಿ, ಒಟ್ಟು ಎಂಜಾಯ್ ಮಾಡಿ, ಅಪ್ಡೇಟ್ಸ್ ತಿಳ್ಕೊಡಿ. ಇವತ್ತು ಖುಷಿ ಫುಲ್ಲು ಖುಷಿ ಫುಲ್ ಹುಷಾರಿಲ್ಲ, ಮಲಗಿಬಿಟ್ಟಿದ್ದಾನೆ ಫುಲ್ಲು. ಹಿಂಗಂದ್ರೆ ಖುಷಿ ಅವನಿಗೆ. ಹಾಂ, ಹಿಂಗೆ ಅನ್ಸ್ಕೊಂತ ಸುಮ್ಕಿರ್ತಾನೆ ಆ ಥರ. ನಾಯಿ ಮರಿಗೆ ಮಾಡ್ತಲ್ಲ ನೀನು ಹಂಗೆ ಇರೋದು ಕರಿನಾಯಿ ಥರ ಬಟ್ಟೆ ಹಾಕೊಂಬಿಟ್ಟು. ನಾನು ಕರೀನಾ, ಇವಳು ಕರೀನಾಯಿ ಯಾರು ಅಂತ ಹೇಳಿ. ಆಮೇಲೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಕರೀನಾಯಿ ಪಾಂಡಾಸ್ ಎಲ್ಲ ಇರುತ್ತಲ್ವಾ, ಅದಾದ್ರೆ ಊನ್ ಬಿಡ್ತೀಯಾ? ಹೌದು, ನಾನು ನಮಗೆ. ಓಕೆ ಆಯಿತು, ನಾನು ಬೇಗ ಫ್ರೆಶ್ ಅಪ್ ಆಗಿ ಬರುವೆ. ಓಕೆ, ಏನು ಮಾಡೋಣ? ಗಾರ್ಲಿಕ್ ಇದನ್ನು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸಂಜೆ ಹಪ್ಪಳ ಮತ್ತು ಫುಲ್ಲು ಗಾರ್ಲಿಕ್ ಐಟಮ್ ತಿಂದರೆ, ಆಮೇಲೆ ರಸಮ್ಮು ಆ ಥರದ್ದೆಲ್ಲ ತಿಂದರೆ ಜ್ವರ ಶೀತ ಎಲ್ಲ ಹೋಗುತ್ತೆ. ಅದೇ ಗಾರ್ಲಿಕ್ ರೈಸ್ ಹೊರಗಡೆ ಹೋಗೋದು ಬೇಡ ಇವತ್ತು. ವಾಕಿಂಗ್ ಬೇಡವಾ? ವಾಕಿಂಗೆಲ್ಲ ಹೋಗೋಣ. ಏನು ಮಾಡ್ತೀವಿ ಅಂತ ನೋಡಿಕೊಂಡು ಮತ್ತು ನಿಮಗೆ ಅಪ್ಡೇಟ್ಸ್ ಕೊಡ್ತೀವಿ. ಓಕೆನಾ? ಈಗ ಫಸ್ಟ್ ಆಫ್ ಆಲ್ ನಾನು ಬೇಗ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ಗೈಸ್. ಏನು ನಮ್ಮ ಸಬ್ಸ್ಕ್ರೈಬರ್ಸು 1291 ಕಾಣ್ತಿಲ್ವಾ? ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ಇಟ್ಕೊಂಡ್ರೆ ಉಲ್ಟಾ ಕಾಣುತ್ತದೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಇಟ್ಕೊಂಡ್ರೆ ಉಲ್ಟಾ ಕಾಣುತ್ತೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಇಟ್ಕೊಂಡ್ರೆ ಸೀದಾ. ನೀವು ಹುಷಾರಿಲ್ಲ, ಪೇಷಂಟ್ ಆಗಿದೆಯಾ? ಏನು ಮಾತಾಡ್ತೀಯಮ್ಮ? ಹೋಗಲ್ಲಿ ಡಾಕ್ಟ್ರ್ ತೋರಿಸ್ಕೊಂಡು ಇಂಜೆಕ್ಷನ್ ಕೊಡ್ಸ್ಕೊಂಬರ್ತೀನಿ ಗೈಸ್. ಇವಾಗ ಹೋಗ್ತಾ ಇರೋದು ಅದಕ್ಕೇ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕುಡಿಸ್ಕೊಂಡು ಕರ್ಕೊಂಬರ್ತೀನಿ ಗೈಸ್. ಲೈಟಾಗಿ ಹೊರಗಡೆ ಇಲ್ಲ ಗೈಸ್, ತುಂಬ ಇದಾಗ್ಬಿಟ್ಟಿದೆ, ಹುಷಾರೇ ಇಲ್ಲ ಗೈಸ್ ತುಂಬಾನೇ. ಪಾಪಚ್ಚಿ ತೋರಿಸ್ಬೇಕಲ್ಲ ಹಾಸ್ಪಿಟ್ಲಿಗೆ. ನೋಡಿ ಗೈಸ್, ಇಲ್ಲಿ ಖುಷಿ ಎರಡು ಅದೇ ಎರಡು ಬಂತು. ನನಗೆ ಇದು ಅಂದರೆ ಭಯ, ಇದೇನು ಅಂತೆಲ್ಲ ಹೇಳೋದು ಬೇಡ. ಬನ್ನಿ ಹೋಗೋಣ. ಒಂಚೂರು ಕವರ್ ತೊಗೋಬೇಕಿತ್ತಲ್ಲ. ಓಕೆ ಗೈಸ್, ಮತ್ತೆ ಸಿಗ್ತೀವಿ.
ಏನಿಲ್ಲ ಗೈಸ್, ನಾವೆಲ್ಲಿ ಹೋಗ್ತೀವಿ ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಓಕೆನಾ, ಒಂದು ವಾಕಿಗೆ ಹೋಗ್ತೀವಿ. ವಾಕಿಗೆ ಹೋಗ್ಬಿಟ್ಟು ಹೀಗೆ ವೆಜಿಟೇಬಲ್ಸ್ ತೊಗೊಬರ್ಬೇಕು. ಖುಷಿ. ಫೈನಲಿ ನಮ್ಮ ವಾಕಿಂಗ್ ಸ್ಪಾಟ್ಗೆ ಬಂದಾಯಿತು ಗಾಯ್ಸ್. ಮಳೆ ಅಂದರೆ ಮಳೆ, ಸೊ ಹಂಗಾಗಿ ನೋಡಿ ಫುಲ್ಲು ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಕಾಣ್ತಾ ಇಲ್ವಾ? ನಾನು ಕಾಣ್ತಾ ಇದ್ದೀನಿ, ಬಟ್ ಅಲ್ಲಿ ಕಾಣ್ತಾ ಇಲ್ಲ. ಹೇಳು. ಯಾವುದೋ ಹುಡುಗ ತಂಗಿ ಕೈಯಲ್ಲಿ ಸೈಕಲ್ ಓಡಿಸ್ಕೊಂಡು ಅವನಿಂದ ಕೂತಿದ್ದ. ಅದಕ್ಕೆ ಅವ್ನು ಚಿಕ್ಕವನ, ಒಂದು 4th ಸ್ಟ್ಯಾಂಡರ್ಡು. ನಾನು ಅವನಿಗೆ ನೀನು ಓಡಿಸೋ ನಿನ್ನ ತಂಗಿನ ಕೂರಿಸೋ ಅಂತ ಅಂದರೆ, ನಿಂಗೆ ಯಾಕೆ ಬರ್ತೀಗ ಮುಚ್ಕೊಂಡು ಹೋಗಲ್ಲ ಅಂದ್ಬಿಡೋದು. ಇಲ್ಲ ಹಂಗೆಲ್ಲ ಏನು ಅಂದಿಲ್ಲ, ಸುಮ್ಮನೆ ಡೌನ್ ಮಾಡ್ತಾರೆ. ಬಾಯ್. ಬರಲ್ಲ ಸುಸ್ತಾಯ್ತು ನೋಡಿ ಗೈಸ್, ಅವಾಗಿಂದ ಗಾರ್ಲಿಕ್ ರೈಸು ಅಂದು ನನಗೆ ತಿಂಡಿನೆಲ್ಲ ಜಿಗುಪ್ಸೆ ಬಂದ್ಬಿಟ್ಟಿದೆ. ತೋರಿಸ್ಲಾ ನಿನ್ನ? ಹಂಗೆ ಅಪ್ಲೋಡ್ ಮಾಡ್ಬಿಡ್ತೀನಿ ನಾನು. ಗೈಸ್ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ನನಗೆ ಗಾರ್ಲಿಕ್ ರೈಸ್ ಮಾಡು ಅಂತ ಹೇಳ್ತಾ ಇದ್ದಾನೆ ಅವಾಗಿಂದ. ಅದು ಅಲ್ಲದೆ ಹುಷಾರಿಲ್ಲ ಅಲ್ವಾ, ನನಗೂ ಅಷ್ಟೇ ನೀಟಾಗಿ ಇನ್ನೂ ಹುಷಾರು ಹೋಗಿದೆ ಅನ್ನೋ ಥರ ಏನು ಅನಿಸ್ತಾ ಇಲ್ಲ. ನೋಡೋಣ ಏನಾದರೂ ಇವತ್ತು ನಮ್ಮ ಕೆಲಸ ಆಂಟಿ ಇದಾರಲ್ವಾ, ಸೊ ಅವರಿಗೆ ನಾನು ಏನು ಇವತ್ತು ಅಡುಗೆ ಎಲ್ಲ ಮಾಡೋಕ್ಕೆ ಹೇಳಿಲ್ಲ. ಯಾಕೆ ಅಂದರೆ ನಾವೇನಾದರೂ ಈಗ ಶೀತ ಇದೆ ಇಬ್ಬರಿಗೂ, ನಾನು ರಸಮ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ, ಖುಷಿ ಗಾರ್ಲಿಕ್ ರೈಸ್ ಮಾಡೋಣ ಅಂತ ಹೇಳ್ತೇನೆ. ನೋಡಬೇಕು, ಅದಕ್ಕೆಲ್ಲ ಆಯಿಲ್ ಹಾಕ್ತೀವಲ್ವಾ, ಅದಕ್ಕೆ ಲಿಂಕ್ ಮಾಡ್ತಾ ಇದ್ದೆ. ಫೈನಲಿ ವಾಟ್ ವಿ ಹ್ಯಾವ್ ಟು ಡೂ ನೌ? ಗಾರ್ಲಿಕ್ ರೈಸ್. ನೋಡೋಣ ಗೈಸ್, ಇವಾಗ ಗಾರ್ಲಿಕ್ ರೈಸ್ ಅಂತೆ. ಗಾರ್ಲಿಕ್ ರೈಸ್ ಪ್ಲೀಸ್. ಗಾರ್ಲಿಕ್ ರೈಸ್ ಪ್ಲೀಸ್. ನಿನ್ನ ಮಗ ನೋಡೋಕ್ಕಾಗ್ತಾ ಇಲ್ಲ ನನಗೆ, ನನ್ನ ಮುಖ ನೋಡ್ಕೊಳಕ್ಕೂ ನನಗೆ ಆಗ್ತಾ ಇಲ್ಲ. ಅವ್ರು ಹೆಂಗೆ ನೋಡ್ತಾರೆ? ಇಬ್ರು ಮುಖ ಹಿಂಗೆ ಹಾಕ್ಲೇ ಬೇಡವ ಇದನ್ನ? ಇದನ್ನು ಹಾಕ್ಬಿಡ್ತೀನಿ. ಓಕೆ ಗೈಸ್, ಏನೂ ಮಾಡೋಕ್ಕಾಗಲ್ಲ, ಇದು ಎಲ್ಲರಿಗೂ ಇದು ಕಾಮನ್. ನನಗೆ ಆ್ಯಕ್ಚುಲಿ ಡೆಸ್ಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೇಮ್ ನನಗೂ ಅದೇ ಏನು ಬೆಲ್ಟ್ ಅಲ್ಲ ಗೈಸ್, ಅವ್ನು ಬಂದು ನನ್ನ ಬಾಯಿ ಹತ್ರನೇ ಇರ್ತಿದೆ ಯಾವಾಗಲೂ. ಖುಷಿ ಅದಕ್ಕೆ ಆಗಿರೋದು. ನಿನಗೆ ಒಬ್ಳಿಗೆ ಆಗಿದೆ, ನಿಂದ ನನಗೆ ಬರಲಿ ಅಂತ ಅಂದ್ಕೊಂಡು ಬಾಯಿ ಹತ್ರಕ್ಕೆ ಹಿಂಗೆ ಬರ್ತಿದ್ದೆ, ಅದಕ್ಕೆ ಹಂಗಾಗಿದೆ ಗೈಸ್ ಖುಷಿಗೆ. ಗಾರ್ಲಿಕ್ ರೈಸ್ ಮಾಡಬೇಕಂತೆ ಇವಾಗ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ, ಓಕೆನಾ? ಖುಷಿನೂ ಕರ್ಕೊಂಡು ಕಿಚನಿಗೆ ಹೋಗೋಣ. ನನಗೆ ಒಬ್ಳಿಗೆ ಕಿಚನ್ಗೆ ಹೋಗೋಕ್ಕೆ ಸೀರಿಯಸ್ಸಾಗಿ ಬೇಜಾರಾಗುತ್ತೆ. ಆ್ಯಕ್ಚುಲಿ ಇವಾಗ ಬೋರ್ ಅನಿಸುತ್ತೆ ಇವಾಗ ಹೋಗೋಕ್ಕೆ. ಇಬ್ಬರು ಹೋಗಿ ಅದೇನೋ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಆಗುತ್ತೆ, ಮುಗಿಸ್ಕೊಂಡು ಬರೋಣ. ಓಕೆ, ಫೈನಲಿ ಗಾರ್ಲಿಕ್ ರೈಸ್ ರೆಡಿ ಟು ಈಟ್. ಹೆಂಗೆ ಮಾಡಿದ್ದೀನಿ ನೋಡಿ ಗೈಸ್, ನಾನು ಮಾಡಿರೋ ಗಾರ್ಲಿಕ್ ರೈಸ್. ಖುಷಿನ ತಿಂದ್ಬಿಟ್ಟು ಖುಷಿ ಕೊಡೋಣ, ತಿಂದ್ಬಿಟ್ಟು ಟೇಸ್ಟ್ ಮಾಡಲಿ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಖುಷಿ ಅವರೇ. ಸೂಪರ್ ಅಂತೆ, ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಅಂತ ಗೈಸ್, ನೋಡಿ ಹೆಂಗಿದೆ ಅಂತ ನೀವೇ ನೋಡಿ. ಸಕ್ಕತ್ತಾಗಿದೆ.